ಹೇಳಬೇಕು, ನೀವು ಸಿನಿಮಾ ನೋಡಿದ್ದೀರಾ. ಆ್ಯಕ್ಚುಲಿ ನಾನು ಈ ಪಾತ್ರ ಮಾಡುವಾಗ ತುಂಬ ಭಯದಲ್ಲೇ ಪಾತ್ರ ಮಾಡಿದ್ದು. ಬಟ್ ಜನ ಏನು ಹೇಗೆ ಸ್ವೀಕರಿಸ್ತಾರೆ ಅಂತ, ಬಟ್ ಚೆನ್ನಾಗಿ ಸ್ವೀಕರಿಸ್ತಾರೆ ಅಂತ ಅನಿಸ್ತಾ ಇದೆ. ಎಮೋಷ್ನಲ್ ಸಬ್ಜೆಕ್ಟು ಎಲ್ಲೂ ನಾವು ಅತಿರೇಕ ಹೋಗಿ ಸಿನಿಮಾನ ತೋರಿಸಿಲ್ಲ. ಅವ್ರು ಹೇಳ್ದಾಗೆ ಏನಾದರೂ ಒಳ್ಳೆ ತೋರಿಸ್ಬೇಕಂದ್ರೆ ಮೊದಲು ಏನು ಕೆಟ್ಟದಾಗಿದೆ ಅನ್ನೋದು ತೋರಿಸ್ಲೇಬೇಕಾಗುತ್ತೆ. ಸೊ ಇವಾಗ ಇಷ್ಟು ದಿನ ಜನವರಿ 23 ಅಂತ ಇದ್ವಿ, ಇವತ್ತು ಜನವರಿ 23 ಬಂದಿದೆ. ನಿಮ್ಮ ಮುಂದೆ ಸಿನಿಮಾ ಇದೆ, ಎಲ್ಲ ಕಡೆ ಚೆನ್ನಾಗಿ ಓಡ್ತಾ ಇದೆ. ಇನ್ನು ಯಾರ್ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ದಂಗೆ ಮಾತಲ್ಲೇ ಇತ್ತು, ನೀವು ಪಾತ್ರ ಒಪ್ಕೊಳ್ಳೋಕೆ ಭಯ ಪಟ್ಟಿದ್ರಿ ಅಂತ. ಬಟ್ ಜನ ಸಿನಿಮಾ ನೋಡಿದಾಗ ಎರಡು ರೀತಿ ಭಯ ಪಡ್ತಾರೆ. ಒಂದು ನಿಮ್ಮ ಥರ ಪ್ರೀತಿಸೋರು ಬೇಕು ಅಂತ ಭಯ ಇಷ್ಟಪಡ್ತಾರೆ, ಇನ್ನೊಂದು ಈ ಥರ ಬೇಡ ಅಂತಲೂ ಕೂಡ ಭಯ ಪಡ್ತಾರೆ. ಅಲ್ಲ, ನಿಮ್ಗೆ ಅದು ಅನಿಸಿದೆ ಅಂದರೆ ನಾನು ಪಾತ್ರಕ್ಕೆ ಒಳ್ಳೆ ಜಸ್ಟಿಸ್ ಮಾಡಿದ್ದೀನಿ, ನೀಟಾಗಿ ಅಭಿನಯ ಮಾಡಿದ್ದೀನಿ ಅಂತ ನನಗನ್ಸುತ್ತೆ. ಸೊ ಅಷ್ಟೇ ಹೇಳೋಕ್ಕಾಗಲ್ಲ. ಪ್ರೀತಿ ಅಂದೇನು? ಪ್ರೀತಿ ಅಂದರೆ ಅದು ಎಲ್ಲದಕ್ಕಿಂತ ಮೀರಿದ ಒಂದು ಶಕ್ತಿ. ಅದೇ ಜಾಸ್ತಿ ದುಃಖ, ಅದೇ ಜಾಸ್ತಿ ಖುಷಿ ಕೊಡೋದು ಜಗತ್ತಲ್ಲಿ. ಅಷ್ಟೊಂದೇನು ದುಃಖ ಪಟ್ಟಿಲ್ಲ. ಇವಾಗ ಸಿನಿಮಾ ಚೆನ್ನಾಗಿದೆಯಲ್ಲ, ಸೊ ಸಿನಿಮಾ ಚೆನ್ನಾಗಿ ಓಡ್ತಿದೆಯಲ್ಲ, ಅದ್ರ ಖುಷಿನೇ ಜಾಸ್ತಿ ಇದೆ. ಈಗ ನಾನು ಆ್ಯಕ್ಟ್ ಮಾಡಿರೋದು ಸರ್. ನಟಿಮಣಿಯಾಗಿ ಪಾಸಿಟಿವ್ ಆಗಿ ನೆಗೆಟಿವ್ ಶೇಡ್ ಬರುವಂಥದ್ದು ಬಹಳಷ್ಟು ಅದು ನೀವು ಹೇಳಿದ್ರಿ, ಅದು ರಿಸ್ಕ್ ಚಾಲೆಂಜ್ ಎಲ್ಲವೂ ಕೂಡ. ಬಟ್ ಅದು ಯಾವ ರೀತಿ ನೀವು ಫಸ್ಟ್ ಅದನ್ನು ಜೀರ್ಣಿಸ್ಕೊಡ್ರಿ ಅಂತ ಪಾತ್ರ ಮೇಡಮ್ ಅಷ್ಟೇ. ಅಟ್ ದ ಎಂಡ್ ಆಫ್ ದ ಡೇ ನಾವೆಲ್ಲ ಇಲ್ಲಿ ವಿಧವಾಗಿರೋ ಪಾತ್ರ ಮಾಡೋಕ್ಕೆ ಬಂದಿರೋದು. ನಾನು ಒಳ್ಳೆ ಹುಡುಗಿ ಥರನೇ ತೋರಿಸ್ಕೋತಾ ಬಂದರೆ ನಾನೇನು ಹೊಸದಾಗಿ ಹೊಸದಾಗಿ ಟ್ರೈಯೇ ಮಾಡಿಲ್ಲ ಅಂತ ಅನಿಸ್ಬಿಡುತ್ತೆ. ಒಂದು ಸತಿ ಎಲ್ಲ ಸಿನಿಮಾ ಮುಗ್ದಾದ್ಮೇಲೆ ಇಲ್ಲ ಜೀವನ ಮದುವೆಗಿದ್ವಿ ಆದಮೇಲೆ ಮನೇಲಿ ಕೂತ್ಕೊಂಡಾಗ ಏನು ಮಾಡಿದೆ ನಾನು ಅಂತ ಅನಿಸ್ಬಾರ್ದು. ಏನಾದರೂ ವಿಧವಾಗಿ ಬರಬೇಕು, ಅದಕ್ಕೋಸ್ಕರನೇ ಈ ಪಾತ್ರ ಒಪ್ಕೊಂಡಿದ್ದು. ಮೋಸ್ಟ್ಲಿ ಇಂಟರ್ವೆಲ್ಗಿಂತ ಮುಂಚೆ ಜನಕ್ಕೆ ಒಂದು ಶಾಕ್ ಕೊಟ್ಟೆ. ಅದಾದಮೇಲಿಂದ ಜಯದ್ ಅವರು ಥಿಯೇಟ್ರನ್ನ ಧೂಳೆಬ್ಸ್ಬಿಟ್ರು. ಸೊ ಹಾಗೆ ಸಿನಿಮಾ ಕ್ಯಾರಿ ಆಗೋಗುತ್ತೆ. ನಿಮಗೆ ನಾನು ಮುದ್ದಾಗೂ ಚೆನ್ನಾಗಿ ಅನಿಸಿದ್ದೀನಿ, ಬೋಲ್ಡಾಗೂ ಚೆನ್ನಾಗಿ ಅನಿಸಿದ್ದೀನಿ ಅನ್ನೋ ಖುಷಿನೇ ನನಗೆ ತುಂಬ ಇದೆ.